ನ್ಯೂಸ್ ಫಸ್ಟ್ನ ಇಕೋ ಫ್ರೆಂಡ್ಲಿ ಇನಿಷಿಯೇಟಿವ್ನ ಭಾಗವಾಗಿ ಆಯೋಜನೆ ಆಗಿರುವಂತಹ ಇವಿ ರೆಡಿ 2026 ಈ ಒಂದು ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋದಲ್ಲಿ ನಾವಿದ್ದೀವಿ. ಆ್ಯಂಡ್ ಅದೇ ಥರ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಸ್ಪರ್ಧಿಯಾದಂಥ ಜೊತೆಗೆ ನಟರಾಗಿರುವಂಥ ಧ್ರುವಂತ್ ಅವರು. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ನಮ್ಮ ಎಕ್ಸ್ಪೋಗೆ. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಈಗ ನೀವು ಕೂಡ ಒಬ್ಬ ಕಾರ್ ಫೆನಾಟಿಕ್. ಹೌದು. ಸೊ ಕಾರ್ ಅಂದರೆ ನಿಮ್ಗೆ ತುಂಬ ಇಷ್ಟ. ಆ್ಯಂಡ್ ಕೇಳ್ಪಟ್ಟೆ ನಿಮ್ಮ ಮನೇಲಿ ಎಲ್ಲ ಕಂಪನಿಯ ಕಲೆಕ್ಷನ್ ಆಫ್ ಕಾರ್ಸ್ ಇದ್ದಾವೆ ಅಂತ. ಸೊ ಈಗ ಹೇಳಿ, ಇ ವಿ ಎಕ್ಸ್ಪೋ ಇಲ್ಲಿಗೆ ಬಂದು ನಿಮ್ಗೆ ಎಷ್ಟು ಖುಷಿ ಆಯಿತು ಆ್ಯಂಡ್ ಯಾವೆಲ್ಲ ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡಿದ್ರಿ? ನನಗೆ ಭಾಳ ಚಿಕ್ಕ ವಯಸ್ಸಿಂದನೇ ಕೂಡ ವೆಹಿಕಲ್ಸ್ ಅಂದರೆ ಭಾಳ ಇಷ್ಟ. ಬೈಕ್ಸ್ ಮತ್ತು ಕಾರ್ಸ್ ಅಂದರೆ ಭಾಳ ಇಷ್ಟ. ಸೊ ನನ್ನ ಇಂಥ ಫೇವ್ರೇಟ್ ಅಂತ ಇಲ್ಲ, ನಿಮ್ಮ ಹಳೇದು ಪ್ರೀಮಿಯರ್ ಪದ್ಮಿನಿಯಿಂದ ಹಿಡಿದು 800 ಆಗಿರ್ಬೋದು, ಅಥವಾ ಈಗಿನ ಲೇಟೆಸ್ಟ್ ಏನಿದೆ ಬುಗಾಟಿ ಎಲ್ಲ ಯಾವುದೇ ಇರಲಿ, ಇಟ್ಸ್ ಆಲ್ ಮೈ ಫೇವ್ರೇಟ್ಸ್. ಬಿಕಾಸ್ ಒಂದೊಂದು ವೆಹಿಕಲ್ಸ್ ಅಂತ ಅಂದಾಗ ಅದರದ್ದೇ ಒಂದು ಬ್ಯೂಟಿ ಮತ್ತು ಕ್ಯಾರೆಕ್ಟರ್ ಇರುತ್ತೆ. ಸೊ ಬಟ್ ಈಗ ನಾವು ಸಿಟಿ ಲೈಫ್ ಏನೋ ನಾವು ಈಗ ಮೆಟ್ರೋಪಾಲಿಟನ್ ಸಿಟಿಲಿ ನಾವು ಏನಿದ್ದೀವಿ, ಸಿಟಿ ಲೈಫಲ್ಲಿ ಈಗ ಜಾಸ್ತಿ ಟ್ರಾಫಿಕ್ಕಿಂದ ಪೊಲ್ಯೂಷನ್ ಆಗ್ತದೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ ಈಗ ಒಂದು ದೊಡ್ಡ ರೆವಲ್ಯೂಷನ್ ಆಗಿದೆ ಇನ್ ಸ್ಟಾಪಿಂಗ್ ದಿಸ್ ಪೊಲ್ಯೂಷನ್. ಈ ಪರಿಸರ ಮಾಲಿನ್ಯ ಏನಾಗ್ತದೆ, ಅದು ಏನೇ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು, ಯಾವುದೇ ಶಬ್ದ ಮಾಲಿನ್ಯ ಆಗಿರ್ಬೋದು, ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ವಿ ಹ್ಯಾವ್ ಟು ಸಪೋರ್ಟ್ ದಿಸ್. ಸೊ ಈಗಿನ ಈ ಎಲೆಕ್ಟ್ರಿಕ್ ವೆಹಿಕಲ್ ಬೆನಿಫಿಟ್ಸ್ ಆಯಿತು ಮತ್ತು ಅವೇರ್ನೆಸ್ನ ನಾವು ಜನಗಳಿಗೆ ತರೋದು ಭಾಳ ಮುಖ್ಯವಾಗಿದೆ. ಆ್ಯಂಡ್ ಯಂಗ್ಸ್ಟರ್ಸ್ ಲೈಕ್ ಅಸ್, ಸೊ ಇದ್ರ ಬಗ್ಗೆ ನಾವು ಜಾಗೃತಿ ತರಲೇಬೇಕು ಜನಗಳಿಗೆ. ಇದರದ್ದು ಬೆನಿಫಿಟ್ಸು ಮತ್ತು ಇದು ಎಕೋ ಫ್ರೆಂಡ್ಲಿ ಎಷ್ಟಿದೆ ಮತ್ತು ಇದರಿಂದ ಬೆನಿಫಿಟ್ಸ್ ಎಷ್ಟಿದೆ ಅಂದರೆ ಈಗ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫಾಸಲ್ ಫ್ಯೂಲ್ಸ್, ನಿಮ್ದು ಏನಿದೆ ಬರ್ನಿಂಗ್ ರೇಷಿಯೋಸ್ ಏನಿದೆ, ಇದು ವಾತಾವರಣಕ್ಕೆ, ಮಕ್ಕಳ ಆರೋಗ್ಯಕ್ಕೆ ಮತ್ತು ಈ ವಯಸ್ಸಾಗಿರೋರ ಲಂಗ್ಸ್ ಪ್ರಾಬ್ಲಮ್, ಈ ಸ್ಮೋಕ್ ಏನಿದೆ ತುಂಬ ಎಫೆಕ್ಟ್ ಆಗ್ತಿದೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದನ್ನ ತಡೆಗಟ್ಟುತ್ತೆ. ಸೊ ಸ್ಮೋಕ್ ಪೊಲ್ಯೂಷನ್ಸ್ ಎಲ್ಲ ತುಂಬ ರಿಡ್ಯೂಸ್ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ ನೀವು ಹೇಳ್ದಾಗೆ ಎಂಥೂಸಿಯಾಸ್ಟಿಕ್ ನಾನು. ಸೊ ಬಂದು ಇಲ್ಲಿ ಈಗಿನ ಟೆಕ್ನಾಲಜಿ ಏನಿದೆ ನನಗೆ ತಿಳ್ಕೊಳ್ಳೋದೊಂದು ಅವಕಾಶ ಕೊಟ್ಟು, ಥ್ಯಾಂಕ್ಸ್ ಟು ನ್ಯೂಸ್ ಫಸ್ಟ್, ನೀವು ಇಷ್ಟು ಸಪೋರ್ಟ್ ಮಾಡಿ ನಮ್ಮನ್ನು ಕರೆದು ಈ ಒಂದು ಎಕ್ಸ್ಪೋದಲ್ಲಿ ಏನು ಈ ಆಪರ್ಚುನಿಟಿ ಕೊಟ್ರಿ. ಇಟ್ಸ್ ಅ ವೆರಿ ನೈಸ್ ಇವೆಂಟ್ ಆ್ಯಂಡ್ ಇಟ್ ನೈಸ್ ಟು ಸಿ ಈಗಿನ ಹೊಸ ಟೆಕ್ನಾಲಜಿ ಏನಿದೆ, ತಂತ್ರಜ್ಞಾನಗಳು, ಇದನ್ನೆಲ್ಲ ನೋಡೋದಕ್ಕೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನಾನು ಎಲ್ಲರ ಹತ್ರನೂ ಕೇಳ್ಕೊಡೋದು, ಜನಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಅನುಭವ ತಗೊಳ್ಳಿ. ಗೊತ್ತಾಗುತ್ತೆ ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಮತ್ತು ಈ ವೆಹಿಕಲ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಐ ವಿಶ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಆಲ್ ಆಫ್ ಯು ವೆರಿ ಗುಡ್ ಲಕ್. ಆ್ಯಂಡ್ ನೀವು ಕೂಡ ಇಲ್ಲಿ ಬಂದಿರುವಂತಹ ಜನ ನಿಮ್ಮನ್ನು ತುಂಬ ಪ್ರೀತಿ ಕೊಟ್ಟು ಇಷ್ಟಪಡ್ತಾ ಇದ್ದಾರೆ, ಫೋಟೋವನ್ನು ಕ್ಲಿಕ್. ಸೊ ಅವರ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ? ಬಿಗ್ ಬಾಸ್ ಕಾರ್ಯಕ್ರಮದಿಂದ ಈಗ ಏನು ನಮಗೆ ಜನಗಳ ಪ್ರೀತಿ ಆಶೀರ್ವಾದ ಸಿಕ್ಕಿದೆ, ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಸರ್. ಈಗ ನೀವೇ ನೋಡ್ತಾ ಇದ್ದೀರಿ, ಬೆಲೆ ಕಟ್ಟಕ್ಕಾಗದೇ ಇರೋದು ಅದು. ನಾವು ಮಾಡಿರೋ ಎಷ್ಟೋ ವರ್ಷಗಳಿಂದ ನಾವು ಮಾಡಿರೋಂಥ ಕಲಾ ಸೇವೆ ಮತ್ತು ಭಕ್ತಿಪೂರ್ವಕವಾಗಿ ನಾವು ಏನು ಜನಗಳ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಕಲೆ ಮುಖಾಂತರ, ಅದಕ್ಕೆ ಇವತ್ತು ಈ ಜನಗಳ ಪ್ರೀತಿ, ಬೆಲೆ ಮತ್ತು ವರವಾಗಿ ಬಂದಿದೆ ನಮಗೆ. ಅವರ ಆ ಮಹಾಕಾಲ್ ನನಗೆ ಯಾರೆಲ್ಲ ಪ್ರೀತಿ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನ ತುಂಬ ಚೆನ್ನಾಗಿಟ್ಟಿರಲಿ ಅಂತ ಕೇಳಿ. ಸೊ ನಿಮ್ಮ ಲಾಸ್ಟಲ್ಲಿ ಒಂದು ಡೈಲಾಗ್ ಸರ್, ಜೈ ಮಹಾಕಾಲ್ ಒಂದು ಹೇಳಿಬಿಡಿ ನಮ್ಮ ವೀಕ್ಷಕರಿಗೋಸ್ಕರ. ನ್ಯೂಸ್ ಫಸ್ಟಿಗೆ ಮತ್ತು ಸಮಸ್ತ ನಾಡಿನ ಜನತೆ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲಿರಲಿ. ಜೈ ಮಹಾಕಾಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಅಟೆಂಡಿಂಗ್ ದಿಸ್ ಇವೆಂಟ್. ನಿಮ್ಮ ಒಂದು ಭೇಟಿ ನಮಗೆ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.